ಮಿತ್ರರೇ ನಮಸ್ಕಾರ. ಮಿತ್ರರೇ, ಬೆಳಗಾವಿ ರಾಜಕಾರಣದಲ್ಲಿ ಏನಾದರೂ ಕಿಡಿ ಹತ್ತಿಕೊಂಡ್ರೆ ಅದು ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ, ಸರ್ಕಾರದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. 2019ರಲ್ಲಿ ಬೆಳಗಾವಿಯಲ್ಲಿ ಸಣ್ಣ ಬ್ಯಾಂಕ್ನ ಚುನಾವಣೆಯಲ್ಲಾದಂಥ ರಾಜಕೀಯ ಮೇಲಾಟ ಕುಮಾರಸ್ವಾಮಿ ಅವರ ಸರ್ಕಾರ ಪತನಗೊಳ್ಳೋದಕ್ಕೆ ಕಾರಣ ಆಗಿತ್ತು. ಅಷ್ಟರ ಮಟ್ಟಿಗೆ ಬೆಳಗಾವಿ ರಾಜಕಾರಣ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ. ಮಿತ್ರರೇ, ಈಗ ಮತ್ತೊಮ್ಮೆ ಬೆಳಗಾವಿ ರಾಜಕಾರಣದಲ್ಲಿ ಕಂಪನ ಕಾಣಿಸೋದಕ್ಕೆ ಶುರುವಾಗಿದೆ. ನಿಮಗೆಲ್ಲ ಗೊತ್ತು, ಸಿಟಿ ರವಿ ಪ್ರಕರಣದಿಂದಾಗಿ ಬೆಳಗಾವಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಫೈಟ್ ಇದೆಯಲ್ಲ, ಇದು ಕಾಂಗ್ರೆಸ್ನೊಳಗೆ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಈಗ ಮಿತ್ರರೇ, ಮತ್ತೆ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸತೀಶ್ ಜಾರಕಿಹೊಳಿ ಕೋಲ್ಡ್ ವಾರ್ ಆರಂಭಿಸಿದ್ದಾರೆ. ಬೆಳಗಾವಿ ರಾಜಕಾರಣದ ಹಿಡಿತಕ್ಕೋಸ್ಕರವಾಗಿ ಇಬ್ಬರೂ ನಾಯಕರ ನಡುವೆ ದೊಡ್ಡ ಮಟ್ಟದ ಫೈಟ್ ಆರಂಭವಾಗಿದೆ. ಡಿಕೆಶಿ ಬೆಳಗಾವಿಗೆ ರೀ ಎಂಟ್ರಿ ಕೊಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸ್ಕೆಚ್ ಹಾಕ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಸತೀಶ್ ಜಾರಕಿಹೊಳಿ ದೊಡ್ಡ ಪ್ರಮಾಣದಲ್ಲಿ ಮುನಿಸಿಕೊಂಡಿದ್ದಾರೆ ಹೀಗಂತ ಸುದ್ದಿಗಳು ಬರ್ತಾ ಇದೆ. ಮುಖ್ಯವಾಗಿ ಬೆಳಗಾವಿಯಲ್ಲಿ ಆ ಒಂದು ವಿಚಾರಕ್ಕೋಸ್ಕರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ ನಡುವೆ ಬಹಳ ದೊಡ್ಡದಾದಂತಹ ಫೈಟ್ ನಡೀತಾ ಇದೆ. ಇದು ಮುಂಬರುವ ದಿನಗಳಲ್ಲಿ ರಾಜ್ಯ ರಾಜಕಾರಣದ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮ ಬೀರಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾದ್ರೆ ಏನದು ವಿಚಾರ? ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸತೀಶ್ ಜಾರಕಿಹೊಳಿ ಮುನಿಸಿಕೊಳ್ಳೋದಕ್ಕೆ ಏನು ಕಾರಣ? ಇಬ್ಬರ ನಡುವೆ ಯಾವ ಫೈಟ್ ನಡೀತಾ ಇದೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿ ತೀರಾ ಮಹತ್ವದ ಪಾತ್ರವನ್ನು ನಿಭಾಯಿಸುತ್ತೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಜಿಲ್ಲೆ ಅಂತಂದ್ರೆ ಅದು ಬೆಂಗಳೂರು ನಗರ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವಿಧಾನಸಭಾ ಸದಸ್ಯರಿರುವಂತಹದ್ದು. ಅದನ್ನು ಬಿಟ್ಟರೆ ಬೆಳಗಾವಿ 2ನೇ ಸ್ಥಾನದಲ್ಲಿದೆ. ಬೆಳಗಾವಿಯಲ್ಲಿ ಬರೋಬ್ಬರಿ 18 MLAಗಳು ಆರಿಸಿ ಬರ್ತಾರೆ. ಬೆಳಗಾವಿ ಯಾರ ಕಂಟ್ರೋಲ್ನಲ್ಲಿರುತ್ತೋ ಅವರು ರಾಜ್ಯ ರಾಜಕಾರಣದ ಮೇಲೆ ಪ್ರಭಾವ ಬೀರುತ್ತಾರೆ. ಅಷ್ಟರ ಮಟ್ಟಿಗೆ ಬೆಳಗಾವಿಗೆ ಪ್ರಾಧಾನ್ಯತೆ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗಾವಿಯಲ್ಲಿ 2-3 ಕುಟುಂಬದ ಹಿಡಿತ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಒಂದು ಜೊಲ್ಲೆ ಫ್ಯಾಮಿಲಿ, ಇನ್ನೊಂದು ಕತ್ತಿ ಫ್ಯಾಮಿಲಿ, ಅತಿ ಮುಖ್ಯವಾಗಿ ಜಾರಕಿಹೊಳಿ ಫ್ಯಾಮಿಲಿ. ಈ ಕುಟುಂಬದ ಕಂಟ್ರೋಲ್ನಲ್ಲೇ ಇಡೀ ಬೆಳಗಾವಿ ಇರುವಂತಹದ್ದು. ಒಮ್ಮೆ ಅವ್ರು ಗೆಲ್ತಾರೆ, ಒಮ್ಮೆ ಇವ್ರು ಗೆಲ್ತಾರೆ. ಆ ಪಕ್ಷದಲ್ಲಿದ್ರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ಈ ಪಕ್ಷದಲ್ಲಿದ್ರು ಇವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಈ ರೀತಿಯ ರಾಜಕಾರಣಕ್ಕೆ ಬೆಳಗಾವಿ ಸಾಕ್ಷಿ ಆಗುತ್ತೆ. ಹೀಗಿರ್ಬೇಕಾದ್ರೆ ಮಿತ್ರರೇ, ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಹವಣಿಸ್ತಾ ಇರುವಂತಹ ನಾಯಕಿ ಅಂತಂದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್. ಅಂದರೆ ಅವರವರದ್ದೇ ಆದಂತಹ ಒಂದು ಕೋಟೆ ಕಟ್ಕೊಂಡಿದ್ದಾರಲ್ಲ, ಆ ಎಲ್ಲ ಕೋಟೆಯನ್ನು ಭೇದಿಸೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂತ್ಕೊಂಡಿದ್ದಾರೆ. 2018ರಿಂದ ನಿರಂತರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ರಾಜಕಾರಣದಲ್ಲಿ ಹಿಡಿತ ಸಾಧಿಸೋದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿಡಿತ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ದಿನ ಅವರಿಗೆ ಹಿನ್ನಡೆ ಆಗಿತ್ತು, ಅನಂತರ ಮತ್ತೆ ಹಿಡಿತ ಸಾಧಿಸೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಈಗ ಸತೀಶ್ ಜಾರಕಿಹೊಳಿ ಅವರ ಕಣ್ಣು ಕೆಂಪಗಾಗಿಸಿದೆ. ಮಿತ್ರರೇ, ಸದ್ಯ ಆಗಿರುವಂತಹ ಬೆಳವಣಿಗೆಯ ಬಗ್ಗೆ ಮಾಹಿತಿ ಕೊಟ್ಟುಬಿಟ್ಟು ಮುಂದೆ ಬೆಳಗಾವಿ ರಾಜಕಾರಣದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈಗ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಇರುವಂತಹ ಫೈಟ್ ಏನು ಕೇಳಿದ್ರೆ, ಬೆಳಗಾವಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿ ಕಳೆದ 11 ವರ್ಷದಿಂದ ಒಬ್ಬರೇ ಇದ್ದಾರೆ. ವಿನಯ್ ನಾವಳಗಟ್ಟಿ ಬೆಳಗಾವಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಈಗ ಕೆಲವರ ಬಯಕೆ ಏನು? ಬೆಳಗಾವಿ ಕಾಂಗ್ರೆಸ್ಗೆ ಸ್ವಲ್ಪ ಸರ್ಜರಿ ಮಾಡಬೇಕು, ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಹೀಗೆಲ್ಲ ಮಾತುಗಳು ಕೇಳಿಬರ್ತಾ ಇದೆ. ಯಾಕೋಸ್ಕರವಾಗಿ ಈ ಮಾತು ಕೇಳಿಬರ್ತಾ ಇದೆ ಅಂತಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಬಯಸ್ತಾ ಇದ್ದಾರೆ? ಮಹಂತೇಶ ಮತ್ತಿಕೊಪ್ಪ ಅನ್ನುವಂತಹ ತನ್ನ ಬೆಂಬಲಿಗನಿಗೆ ಬೆಳಗಾವಿ ಜಿಲ್ಲಾಧ್ಯಕ್ಷ ಪಟ್ಟವನ್ನು ಕೊಡಬೇಕು, ಬೆಳಗಾವಿಯ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಮಹಂತೇಶ ಮತ್ತಿಕೊಪ್ಪರನ್ನು ನೇಮಕ ಮಾಡಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಏನ್ ಹೇಳ್ತಾ ಇದ್ದಾರೆ? ಬಸವರಾಜ ಶೇಂಗಾವಿ ಎನ್ನುವಂತಹ ತನ್ನ ಅತ್ಯಂತ ಆಪ್ತನಾಗಿರುವಂತವರಿಗೆ ಅಧ್ಯಕ್ಷ ಗಾದಿಯನ್ನು ಕೊಡಬೇಕು ಅಂತ ಸತೀಶ್ ಜಾರಕಿಹೊಳಿ ಓಡಾಡ್ತಾ ಇದ್ದಾರೆ. ಅಂದ್ರೆ ಬೆಳಗಾವಿ ಕಾಂಗ್ರೆಸ್ ಸಂಪೂರ್ಣವಾಗಿ ನನ್ನ ಹಿಡಿತದಲ್ಲಿರಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರ ಬಯಕೆ. ಹೀಗಾಗಿ ಇಬ್ಬರ ನಡುವೆ ಪ್ರಬಲ ಪೈಪೋಟಿ ಏರ್ಪಟ್ಟಿದೆ. ಮಿತ್ರರೇ, ಇದಿಷ್ಟೇ ವಿಚಾರವೂ ಕೂಡ ಅಲ್ಲ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅನ್ನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ನಿಲ್ಲಿಸಿತ್ತು. ಆದ್ರೆ ಅವರು ಸೋತೋದ್ರು. ಎಷ್ಟರ ಮಟ್ಟಿಗೆ ಅವರಿಗೆ ಸೋಲಾಯಿತು ಅಂತಂದ್ರೆ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲೂ ಕೂಡ ಮೃಣಾಲ್ ಹೆಬ್ಬಾಳ್ಕರ್ಗೆ ಮುನ್ನಡೆ ಸಿಕ್ಕಿಲ್ಲ, ಅಲ್ಲೂ ಹಿನ್ನಡೆ ಆಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿತು. ಒನ್ಸೆಗೇನ್ ಎಲ್ಲರೂ ಹೇಳುವಂತದ್ದೇನು, ಇದಕ್ಕೆಲ್ಲ ಜಾರಕಿಹೊಳಿ ಬ್ರದರ್ಸೇ ಕಾರಣ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಹಿಡಿತ ಹೊಂದುವಂತದ್ದು ಜಾರಕಿಹೊಳಿ ಬ್ರದರ್ಸ್ಗೆ ಇಷ್ಟ ಇಲ್ಲ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಗೆಲುವು ಸಿಗಬಾರದು ಅಂತ ಜಾರಕಿಹೊಳಿ ಬ್ರದರ್ಸ್ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಹೀಗಂತ ಬೆಳಗಾವಿಯಲ್ಲೇ ಮಾತುಗಳು ಕೇಳಬರುತ್ತೆ. ಅದೇನೇ ಇರಲಿ ಮಿತ್ರರೇ, ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಮಗನಿಗೆ ಹಿನ್ನಡೆ ಆಯಿತು, ಸೋಲಾಯಿತು, ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ದಾಳ ಉರುಳಿಸ್ತಾರೆ. ನನ್ನ ಮಗನಿಗೆ ಬೆಳಗಾವಿಯ ಅಧ್ಯಕ್ಷ ಪಟ್ಟ ಸಿಗಬೇಕು, ಬೆಳಗಾವಿ ಕಾಂಗ್ರೆಸ್ನ ಅಧ್ಯಕ್ಷಗಾದಿ ನನ್ನ ಮಗನಿಗೆ ಸಿಗಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪಟ್ಟು ಹಿಡಿತಾರೆ. ಆದರೆ ಅದಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತವಾಗುತ್ತೆ.
ಮೃಣಾಲ್ ಹೆಬ್ಬಾಳ್ಕರ್ಗೆ ಅಧ್ಯಕ್ಷ ಗಾದಿಯನ್ನು ಕೊಡೋದಕ್ಕೆ ಸತೀಶ್ ಜಾರಕಿಹೊಳಿ ಒಪ್ಪಿಲ್ಲ. ಸಾಕಷ್ಟು ಕಾಂಗ್ರೆಸ್ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗುತ್ತೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳ್ತಾರೆ, 11 ವರ್ಷದಿಂದ ಒಬ್ಬರೇ ವ್ಯಕ್ತಿ ಬೆಳಗಾವಿಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ, ಇದನ್ನು ಬದಲಾಯಿಸಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಹೀಗಾಗಿ ಮಹಾಂತೇಶ ಮತ್ತಿಕೊಪ್ಪಗೆ ಅಧಿಕಾರವನ್ನು ಕೊಡಬೇಕು, ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಓಡಾಡ್ತಾ ಇದ್ದಾರೆ. ಮಗನಿಗೆ ಅಧ್ಯಕ್ಷ ಗಾದಿ ಸಿಗದೇ ಇದ್ರೂ ಕೂಡ ತನ್ನ ಆಪ್ತನಿಗೆ ಸಿಗಬೇಕು ಅನ್ನುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಯಕೆ. ಆದರೆ ಸತೀಶ್ ಜಾರಕಿಹೊಳಿ ಏನು ಬಯಸ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಅಧ್ಯಕ್ಷ ಗಾದಿ ತನ್ನ ಬೆಂಬಲಿಗನ ಕೈ ತಪ್ಪಬಾರದು. ಒಂದು ವೇಳೆ ವಿನಯ್ ನಾವಳಗಟ್ಟಿ ಅಧ್ಯಕ್ಷ ಗಾದಿಯಿಂದ ಇಳಿದ್ರೂ ಕೂಡ ಬಸವರಾಜ ಶೇಂಗಾವಿ ಅಧ್ಯಕ್ಷರಾಗಬೇಕು ಅಂತ ಸತೀಶ್ ಜಾರಕಿಹೊಳಿ ಓಡಾಡ್ತಾ ಇದ್ದಾರೆ. ಹೀಗಾಗಿ ಇಬ್ಬರ ನಡುವೆ ಬಹಳ ದೊಡ್ಡ ಮಟ್ಟದ ಫೈಟ್ ಏರ್ಪಟ್ಟಿದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಫೈಟ್ ಆಗ್ತಾ ಇದೆ, ಸತೀಶ್ ಜಾರಕಿಹೊಳಿ ಯಾಕಷ್ಟು ಅಧ್ಯಕ್ಷ ಗಾದಿಗೋಸ್ಕರವಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ? ಒಂದು ಬೆಳಗಾವಿ ಅಧ್ಯಕ್ಷ ಗಾದಿ ಅಷ್ಟೊಂದು ಪ್ರಮುಖವಾಗುತ್ತಾ ಕೇಳಿದ್ರೆ ಮಿತ್ರರೇ, ಇದರ ಹಿಂದೆ ದೊಡ್ಡ ರಾಜಕಾರಣ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಬೆಳಗಾವಿಯಲ್ಲಿ ಈ ಹಿಂದೆ ಡಿ ಕೆ ಶಿವಕುಮಾರ್ ಹೆಚ್ಚು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ. ಬೆಳಗಾವಿ ರಾಜಕಾರಣಕ್ಕೆ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ ಎನ್ನುವ ಒಂದೇ ಕಾರಣಕ್ಕೋಸ್ಕರವಾಗಿ ರಮೇಶ್ ಜಾರಕಿಹೊಳಿ ಸಿಡಿದೆದ್ದಿದ್ರು. ಆ ಘಟನೆಯನ್ನ ನಿಮಗೆ ಸಂಕ್ಷಿಪ್ತವಾಗಿ ನೆನಪು ಮಾಡಿಕೊಡಬೇಕು ಅಂತಂದ್ರೆ 2018ರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಯಾರಿಗೂ ಬಹುಮತ ಬಂದಿರೋದಿಲ್ಲ. ಆ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು ಕೂಡ ಆಗ್ತಾರೆ. ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಕುಮಾರಸ್ವಾಮಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ರು. ಯಾಕೆ ಕೇಳಿದ್ರೆ, ಬೆಳಗಾವಿ ರಾಜಕಾರಣದಲ್ಲಿ ಆಗ್ತಿದ್ದಂತಹ ಕಂಪನ. ಕುಮಾರಸ್ವಾಮಿ ಕ್ಯಾಬಿನೆಟ್ನಲ್ಲಿ ಜಲಸಂಪನ್ಮೂಲ ಖಾತೆಯನ್ನು ತೆಗೆದುಕೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಪದೇ ಪದೇ ಬೆಳಗಾವಿ ರಾಜಕಾರಣದಲ್ಲಿ ಎಂಟ್ರಿ ಆಗ್ತಾ ಇದ್ರು. ಇನ್ನು ನಿಮಗೆ ಡೀಟೇಲ್ ಆಗಿ ಹೇಳಬೇಕು ಅಂತಂದ್ರೆ, ಬೆಳಗಾವಿ ರಾಜಕಾರಣದ ಕಂಟ್ರೋಲ್ ಅಂದ್ರೆ ಕೇವಲ ಅಲ್ಲಿನ MLAಗಳನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದಲ್ಲ. ಬೆಳಗಾವಿ ಶುಗರ್ ಫ್ಯಾಕ್ಟರಿಗಳು ಹೆಚ್ಚಿರುವಂತಹ ಜಿಲ್ಲೆ. ಅಲ್ಲಿನ ಶುಗರ್ ಲಾಬಿ ಏನಿದೆ ಅದರ ಹಿಡಿತ ಜಾರಕಿಹೊಳಿ ಬ್ರದರ್ಸ್ ಕೈಯಲ್ಲಿತ್ತು. ಒಂದಷ್ಟು ಕತ್ತಿ ಬ್ರದರ್ಸ್ ಕೈಯಲ್ಲೂ ಕೂಡ ಇತ್ತು. ಆದ್ರೆ ಮಿತ್ರರೇ, ಯಾವಾಗ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವಿಪರೀತವಾದಂತಹ ಬೆಂಬಲ ಕೊಡೋದಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಒಂದು ರೀತಿಯಲ್ಲಿ ತಳಮಳ ಸೃಷ್ಟಿ ಆಗ್ಬಿಡುತ್ತೆ. ಬೆಳಗಾವಿಯಲ್ಲಿ ಹೊಸ ಶಕ್ತಿ ಉದಯ ಆಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಳವಾಗಿ ಬೇರು ಬಿಟ್ಟು ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಎಂಟ್ರಿ ಆಯಿತು. ಇದನ್ನ ರಮೇಶ್ ಜಾರಕಿಹೊಳಿ ಸಹಿಸಿಕೊಂಡಿಲ್ಲ. ಇದಕ್ಕೆ ಪೂರಕವಾಗಿ 2018ರಲ್ಲಿ ಬೆಳಗಾವಿಯ PLD ಬ್ಯಾಂಕ್ ಚುನಾವಣೆ ನಡೆಯುತ್ತೆ. ಆ PLD ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ದೇ ಪಾರುಪತ್ಯ ಆಗಿತ್ತು. ಆದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಹೆಚ್ಚು ಸಂಖ್ಯೆಯಲ್ಲಿ ಆರಿಸಿ ಬರ್ತಾರೆ. ಇಡೀ PLD ಬ್ಯಾಂಕ್ನ ಕಂಟ್ರೋಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಿಗೆ ಹೋಗುತ್ತೆ. ಇದರಿಂದ ಜಾರಕಿಹೊಳಿ ಮತ್ತಷ್ಟು ಕುಪಿತರಾಗ್ತಾರೆ. ಸರ್ಕಾರದ ವಿರುದ್ಧವೇ ತಿರುಗಿ ಬೀಳ್ತಾರೆ. ಇದೆಲ್ಲದರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ. ಡಿ ಕೆ ಶಿವಕುಮಾರ್ ಬೆಳಗಾವಿ ರಾಜಕಾರಣದಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಪಕ್ಷದಿಂದಲೂ ಕೂಡ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಪ್ರತಿ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಗೈರಾಗ್ತಾ ಇರ್ತಾರೆ. ಅನೇಕರು ಏನು ಭಾವಿಸಿದ್ರು, ರಮೇಶ್ ಜಾರಕಿಹೊಳಿ ಸಿಟ್ಟಾಗಿದ್ದಾರೆ, ಸರ್ಕಾರದಿಂದ ಹೊರ ಹೋಗ್ತಾರೆ ಅಂತ. ಹಾಗೆ ಆಯಿತು ಕೂಡ. ಕೇವಲ ಒಂದು PLD ಬ್ಯಾಂಕ್ ಚುನಾವಣೆ, ಒಂದು DCC ಬ್ಯಾಂಕ್ನ ಚುನಾವಣೆಯ ಕಾರಣದಿಂದಾಗಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ಡು ಹೊಡೆದು, ಆ ಇಡೀ ಸರ್ಕಾರಕ್ಕೆ ಸೆಡ್ಡು ಹೊಡೆದು ರಾಜೀನಾಮೆ ಕೊಟ್ಟು ಹೊರಗೆ ಬಂದ್ಬಿಡ್ತಾರೆ. ಸತೀಶ್ ಜಾರಕಿಹೊಳಿ ಮಾತ್ರ ಕಾಂಗ್ರೆಸ್ನಲ್ಲೇ ಉಳಿದುಕೊಳ್ತಾರೆ. ಆದರೆ ಮಿತ್ರರೇ, ಆ ಸಂದರ್ಭದಲ್ಲಿ ಒಂದು ಸಂಧಾನ ಆಗಿರುತ್ತೆ. ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಕೂಡ ಬೆಳಗಾವಿ ರಾಜಕಾರಣದಲ್ಲಿ ಹೆಚ್ಚು ಇನ್ವಾಲ್ವ್ಮೆಂಟ್ ಅನ್ನು ತೋರಿಸಬಾರದು. ಈ ಒಂದು ಸಂಧಾನ ಆಗಿರುತ್ತೆ. ಡಿ ಕೆ ಶಿವಕುಮಾರ್ ಕೂಡ ಅಂತರವನ್ನು ಕಾಯ್ದುಕೊಂಡಿರ್ತಾರೆ. ಮತ್ತೆ ಅವರು ಹೆಚ್ಚು ಬೆಳಗಾವಿ ರಾಜಕಾರಣದಲ್ಲಿ ಎಂಟ್ರಿ ಆಗ್ತಾ ಇರೋದಿಲ್ಲ. ಆದ್ರೆ ಈಗೇನಾಗ್ತಾ ಇದೆ, ಮತ್ತೆ DK ಶಿ ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಗಾಂಧಿ ಹೆಸರಿನಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡೋದಕ್ಕೆ ಹೊರಟಿತು. DK ಶಿವಕುಮಾರ್ ಪದೇ ಪದೇ ಬೆಳಗಾವಿಗೆ ಬಂದರು. ಬೆಳಗಾವಿಯಲ್ಲಿ ಸಮಾವೇಶವನ್ನು ಆರ್ಗನೈಸ್ ಮಾಡೋದಕ್ಕೆ DK ಶಿವಕುಮಾರ್ ತುಂಬಾ ಓಡಾಡಿದ್ರು. ಅದಾಗ್ತಿದ್ದ ಹಾಗೆ ವಿಧಾನ ಪರಿಷತ್ನಲ್ಲಿ CT ರವಿ ಪ್ರಕರಣ ಆಗ್ಬಿಡುತ್ತೆ. CT ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಫೈಟ್ ಏರ್ಪಡುತ್ತೆ. ಆಗ CT ರವಿ ಅವರನ್ನ ಬಂಧಿಸಲಾಗುತ್ತೆ. ಮಿತ್ರರೇ, ಈ ಬಂಧನದ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಮಾತನ್ನ ಪೊಲೀಸರು ಕೇಳಿಲ್ಲ. ಕಂಪ್ಲೀಟ್ ಆಗಿ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಡೀ ಪ್ರಕರಣವನ್ನ ಹ್ಯಾಂಡಲ್ ಮಾಡಿಬಿಟ್ರು. ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ರು, CT ರವಿ ಅವರನ್ನ ಬಂಧಿಸೋದೇ ಬೇಡ, ಅಕಸ್ಮಾತ್ ಬಂಧಿಸಿದ್ದೇ ಆದ್ರೆ ಅವರನ್ನ ಇಮಿಡಿಯೇಟ್ ಆಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು, ಹೀಗಂತ ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಮಿತ್ರರೇ, ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತದ್ದು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿಗೆ ಹೆಚ್ಚು ಪವರ್ ಇದೆ. ಆದ್ರೆ ಸತೀಶ್ ಜಾರಕಿಹೊಳಿ ಮಾತನ್ನೂ ಕೇಳದೆ ಪೊಲೀಸರು ಏನ್ ಮಾಡ್ತಾರೆ, CT ರವಿ ಅವರನ್ನ ರಾತ್ರಿ ಇಡೀ ಓಡಾಡಿಸ್ತಾರೆ. ಬೆಳಗಾಗುವಷ್ಟರಲ್ಲಿ ಅದು ದೊಡ್ಡ ಮಟ್ಟದ ಹಂಗಾಮಕ್ಕೆ ಕಾರಣ ಆಗುತ್ತೆ. ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ಬಿಜೆಪಿ ಅವರು ಅದನ್ನೇ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಪ್ರಕರಣದಿಂದಾಗಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗುತ್ತೆ. ಆಗ ಸತೀಶ್ ಜಾರಕಿಹೊಳಿ ನೇರವಾಗಿ ಹೇಳ್ತಾರೆ, ಈ ಪ್ರಕರಣವನ್ನು ಇಲ್ಲಿಗೆ ಬಿಟ್ಟು ಬಿಡೋದು ಒಳ್ಳೆಯದು, ಇದನ್ನು ಯಾಕೆ ಮುಂದುವರಿಸಬೇಕು? ನಾನು ಮೊದಲೇ ಹೇಳಿದ್ದೆ ಪೊಲೀಸರಿಗೆ, ಅದ್ಯಾರು ಅವರಿಗೆ ಸೂಚನೆ ಕೊಟ್ಟರೋ ಗೊತ್ತಿಲ್ಲ, ರಾತ್ರಿ ಇಡೀ ಸುತ್ತಾಡಿಸೋದಕ್ಕೆ. ನಾನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೆ, ಆದರೂ ಕೂಡ ಹೀಗೆಲ್ಲ ಮಾಡಿಬಿಟ್ಟಿದ್ದಾರೆ, ಹೀಗಂತ ನೇರವಾಗಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಅಂದ್ರೆ ಅಸಮಾಧಾನ ಭುಗಿಲೇಳೋದಕ್ಕೆ ಶುರುವಾಗಿತ್ತು. ಈ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೊಂದು ಬೆಳವಣಿಗೆ ನಡೀತಾ ಇದೆ. ಮೊನ್ನೆ ಬೆಳಗಾವಿಯಲ್ಲೇ CWC ಮೀಟಿಂಗ್ ನಡೀತು. ಆ ಸಭೆಯಲ್ಲಿ ಏನ್ ತೀರ್ಮಾನ ಆಗಿದೆ, ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಎನ್ನುವಂತಹ ನಿಯಮ ಚಾಚು ತಪ್ಪದೆ ಜಾರಿಗೆ ಬರಬೇಕು. ಈಗ ಅನೇಕ ಕಡೆಗಳಲ್ಲಿ ಒಬ್ಬೊಬ್ರು ಅನೇಕ ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ನಲ್ಲಿ ಅವಕಾಶ ಕೊಡಬಾರದು, ಪಕ್ಷ ಸಂಘಟಿಸೋದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು, ಹೀಗೆಲ್ಲ ಚರ್ಚೆ ಆಯಿತು. ಯಾಕೆ ಈ ಚರ್ಚೆ ಆಯಿತು ಕೇಳಿದ್ರೆ, DK ಶಿವಕುಮಾರ್ ರಾಜ್ಯದಲ್ಲಿ
ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಇದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಭಾವಿ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ, ರಾಜ್ಯದಲ್ಲಿ 2ನೇ ಪವರ್ ಹೌಸ್ ಆಗಿದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರಿಗೆ ಸರಿಸಮವಾಗಿ ಬೆಳೆದು ನಿಂತು ಬಿಟ್ಟಿದ್ದಾರೆ. ಅವರಿಗೆ ಅಧಿಕಾರ ಜಾಸ್ತಿ ಕೊಡಲಾಗಿದೆ, ಇನ್ನು ಅನೇಕರನ್ನ ನೆಗ್ಲೆಕ್ಟ್ ಮಾಡಲಾಗ್ತಾ ಇದೆ. ಇದಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಸಭೆಯಲ್ಲೇ ಚರ್ಚೆ ಆಯಿತು. ಇದರ ಅರ್ಥ ಏನು ಕೇಳಿದ್ರೆ, ಡಿ.ಕೆ. ಶಿವಕುಮಾರ್ ಆದಷ್ಟು ಶೀಘ್ರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ಕಳೆದುಕೊಳ್ತಾರೆ. ಅಂದ್ರೆ ಹೊಸಬರನ್ನ ನೇಮಕ ಮಾಡುವಂತಹ ಕೆಲಸ ಆಗುತ್ತೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಕೈಯಿಂದ ಕೆಪಿಸಿಸಿ ಕೈ ತಪ್ಪಿದ್ದೇ ಆದ್ರೆ ಬೆಳಗಾವಿ ಕಾಂಗ್ರೆಸ್ನಲ್ಲಿ ತನಗೆ ಬೇಕಾದಂತಹ ಅಧ್ಯಕ್ಷರನ್ನ ತಂದು ಕೂರಿಸಿಕೊಳ್ಳೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಅವ್ರು ಏನು ಪೈಪೋಟಿ ನಡೆಸ್ತಾ ಇದ್ದಾರೆ, ಆದಷ್ಟು ಶೀಘ್ರವಾಗಿ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷರಾಗಿರುವಂತಹ ಈ ಸಂದರ್ಭದಲ್ಲೇ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ತನಗೆ ಆಪ್ತರಾಗಿರುವಂತಹ ಮಹಾಂತೇಶ್ ಮತ್ತಿಕೊಪ್ಪಗೆ ಅಧ್ಯಕ್ಷ ಗಾದಿಯನ್ನು ಕೊಡಿಸಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಓಡಾಡ್ತಾ ಇದ್ದಾರೆ. ಆದ್ರೆ ಇದರಿಂದ ಸತೀಶ್ ಜಾರಕಿಹೊಳಿ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಬೆಳಗಾವಿ ತನ್ನ ಕಂಟ್ರೋಲ್ ಅನ್ನು ತಪ್ಪಿ ಹೋಗುವಂತದ್ದು ಸತೀಶ್ ಜಾರಕಿಹೊಳಿಗೆ ಇಷ್ಟ ಇಲ್ಲ. ಇದೆಲ್ಲದರ ಜೊತೆಗೆ ಇನ್ನೊಂದು ಮಾತು ಹೇಳಬೇಕು ಅಂತಂದ್ರೆ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಲ್ಲಿರಲಿ, ರಮೇಶ್ ಜಾರಕಿಹೊಳಿ ಬಿಜೆಪಿ ಪಕ್ಷದಲ್ಲಿರಲಿ, ಅಥವಾ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಲ್ಲಿರಲಿ, ಇವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಇವರು ಬೇರೆ ಬೇರೆ ಪಕ್ಷದಲ್ಲಿರಬಹುದು. ಆದ್ರೆ ಬೆಳಗಾವಿಯ ವಿಚಾರ ಬಂದ್ರೆ, ಆ ಹಿಡಿತದ ವಿಚಾರ ಬಂದ್ರೆ ಇವರೆಲ್ಲ ಅಣ್ಣ ತಮ್ಮಂದರು ಒಂದೇ. ಬೆಳಗಾವಿ ತನ್ನ ಕುಟುಂಬದ ಕಂಟ್ರೋಲ್ ತಪ್ಪುತ್ತೆ ಅಂತಂದ್ರೆ ಯಾರೂ ಸುಮ್ಮನೆ ಇರೋದಿಲ್ಲ. ಈಗ ಸತೀಶ್ ಜಾರಕಿಹೊಳಿಯೂ ಕೂಡ ತಾನು ಪ್ರಭಾವಿ ಮಂತ್ರಿ ಆಗಿದ್ದೀನಿ, ಮುಖ್ಯಮಂತ್ರಿಗೆ ಆಪ್ತನಾಗಿದ್ದೀನಿ, ಎಲ್ಲವೂ ಸತ್ಯ. ಆದ್ರೆ ಬೆಳಗಾವಿ ರಾಜಕಾರಣದಲ್ಲಿ ಮತ್ತೆ ಡಿ.ಕೆ. ಶಿವಕುಮಾರ್ ಎಂಟ್ರಿ ಆಗ್ತಿರೋದನ್ನ ಸತೀಶ್ ಜಾರಕಿಹೊಳಿ ಸಹಿಸಿಕೊಳ್ತಾ ಇಲ್ಲ. ಈ ಹಿಂದೆ 2018ರಲ್ಲಿ ಏನು ಪ್ರಮೇಯ ನಿರ್ಮಾಣ ಆಗಿತ್ತು, ಅದೇ ರೀತಿಯ ಸನ್ನಿವೇಶ ಮತ್ತೆ ಮರುಕಳಿಸಬಹುದು ಅನ್ನುವಂತಹ ವಾತಾವರಣ ಬೆಳಗಾವಿಯಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಮಿತ್ರರೇ, ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಂತಹ ಬೆಳವಣಿಗೆಗಳು ಬೆಳಗಾವಿಯಲ್ಲಿ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.